ಸರ್ಪದೋಷ. ಲೇಖಕರು ಚಂದ್ರಕಾಂತ ಕುಸುನೂರು. ಸ್ವಾತಂತ್ರ್ಯ ನಂತರದ ಬದಲಾದ ರಾಜಕೀಯ ಮತ್ತು ಜಾತಿಯ ಸಮೀಕರಣದಿಂದ ಶೇಷಭಟ್ಟರು ತಮ್ಮ ಬದುಕಿನ ಅರ್ಥಹೀನತೆಯನ್ನು ಕಂಡುಕೊಂಡಿದ್ದರು. ಹಿಂದೆ ಅವರ ಪುಟ್ಟ ಗ್ರಾಮದಲ್ಲಿ ಅವರಿಗಿದ್ದ ಮಾನ ಮರ್ಯಾದೆ ಕ್ರಮೇಣ ಕುಸಿಯುತ್ತ ಬಂದು ಸದ್ಯ ಅವರು ದರಿದ್ರ ಮುದಿಭಟ್ಟರಾಗಿ ಉಳಿದಿದ್ದರು. ತಿಥಿ ಮುಹೂರ್ತ ಹಬ್ಬ ಹರಿದಿನಗಳ ಮಾಹಿತಿಗಾಗಿ ಊರಿನ ಜನ ಬರುತ್ತಿದ್ದರೂ ಅದೊಂದು ಸಂಪ್ರದಾಯದಂತೆ ಆಗಿಬಿಟ್ಟಿತ್ತು. ಮುಷ್ಟಿ ಅಕ್ಕಿ, ಹಳಕು ಬೆಲ್ಲ, 4 ಕಾಳು ತೊಗರಿಬೇಳೆ, ಮೇಲೊಂದಿಷ್ಟು 4 ಎಂಟಾಣೆಯ ಒಂದು ಬಂದಿ, ಇದನ್ನಿಷ್ಟು ಮುಂದಿಟ್ಟು ಶೇಷಭಟ್ಟರು ತಮ್ಮ ಪಂಚಾಂಗದ ಪುಟಗಳಲ್ಲಿ ನೋಡಿ ಅವರು ಹೇಳಿದ್ದನ್ನು ಕೇಳಿ ಜನ ಹೋಗುತ್ತಿದ್ದರು. ಭಟ್ಟರೇ, ಹೆಂಗಿದ್ದೀರಿ? ಅವ್ವ ಯಾಕೆ ಸುಸ್ತು ಕಾಣ್ತಾರ? ಗೋವಿಂದನ ಆರೋಗ್ಯ ಹೆಂಗದ? ಹೀಗೆಲ್ಲ ಯಾರೂ ಕೇಳುತ್ತಿರಲಿಲ್ಲ. ಭಟ್ಟರು ಪಂಚಾಂಗದ ಪುಟದಂತಾಗಿ ಬಿಟ್ಟಿದ್ದರು. ಅಂಥ ವಯಸ್ಸೇನಾಗಿರಲಿಲ್ಲ. 50-53 ಎಂದರೆ ತಲೆ ಜಾಡಿಸಿ ಹೋಯಿತು. 22ಕ್ಕೆ ಮದುವೆಯಾಗಿತ್ತು. ಅಪ್ಪ ಶಿವರಾಮ ಭಟ್ಟ ಲಕ್ವಾದಿಂದ ಹಾಸಿಗೆ ಹಿಡಿದಿದ್ದ. ಅವ್ವ ತೀರಿಕೊಂಡು 3 ವರ್ಷ ಸರಿದಿದ್ದವು. ಅಡಿಗೆ ಊಟದ ಸಮಸ್ಯೆ ಉಂಟಾಗಿತ್ತು. ಶೇಷನ ಲಗ್ನ ಆದರೆ ಒಂದಿಷ್ಟು ತಾಪತ್ರಯ ತಪ್ತದ ಎಂದು ರಂಗಪ್ಪನ ಮುಂದೆ ಅಂದಿದ್ದಕ್ಕೆ ಅವನು ಓಕಳಿ ಊರಿನ ಸಂಬಂಧದ ಬಗ್ಗೆ ಅಂದಿದ್ದ. ಓಕಳಿ ಊರು 2 ಗುಡ್ಡಗಳ ನಡುವೆ ಸಿಕ್ಕಾಕೊಂಡ ಊರು. 30-40 ಜೋಪಡಿ ವಜಾ ಮನೆಗಳನ್ನು ಬಿಟ್ಟರೆ ಅಲ್ಲೇನಿರಲಿಲ್ಲ ಅಂದ್ರೂ ಉಗ್ರ ನರಸಿಂಹನ ಗುಡಿಯಿಂದ ಓಕಳಿ ಉಗ್ರಪ್ಪ ಎಂದೇ ಪ್ರಸಿದ್ಧನಾದ ದೇವರು ಅಲ್ಲಿದ್ದಿದ್ದಕ್ಕಾಗಿ ಅದಕ್ಕೆ ಒಂದಿಷ್ಟು ಮಹತ್ವ ಬಂದಿತ್ತು. ಗುಡಿ ಎಂದ ಮೇಲೆ ಪೂಜಾರಿ ಇರಲೇಬೇಕಲ್ಲ. ಇದ್ದ. ಬಾಳಂಭಟ್ಟಂತ ಅವನ ಹೆಸರು. ರಂಗಪ್ಪ ಮತ್ತು ಬಾಳಂಭಟ್ಟನ ಗೆಳತನ ಅಂದ್ರ ಹಾಲಾಗ ಬೆಲ್ಲ ಹಾಕದಂಗಂತ ಊರೊಳಗಿನ ಮಂದಿ ಅಂತಿದ್ರು. ಬಾಳಂಭಟ್ಟನ ಮಗಳು ಜನಾಬಾಯಿ ಲಗ್ನಕ್ಕೆ ಬಂದು 2 ವರ್ಷ ಆದರೂ ವರ ನೋಡುವ ವಿಚಾರ ಬಾಳಂಭಟ್ಟನ ತಲಿಯೊಳಗೆ ಬರಲೇ ಇಲ್ಲ. ಬಂದಿತಾದರೂ ಹ್ಯಾಂಗ್ ಬರಬೇಕು? ಗುಡ್ಡದಂಥ ಬಡತನ ಬಾಯಿ ಕಿಸುದು ನಿಂತಾಗ ಬಾಳಂಭಟ್ಟ ಎಲ್ಲಂತ ಬಾಯಿ ಹಾಕಬೇಕು? ಆದರೆ ಗೆಳೆಯ ರಂಗಪ್ಪನ ಪ್ರಯತ್ನದಿಂದ ಜನಾಬಾಯಿಗೆ ಬಾಸಿಂಗ ಬಲ ಬಂದು ಜನಾಬಾಯಿ ಶಿವರಾಮ ಭಟ್ಟರ ಮನೆಗೆ ಸೊಸೆಯಾಗಿ ಬಂದಳು. ಶಿವರಾಮ ಭಟ್ಟರಿಗೆ ಬಹಳ ಖುಷಿಯಾಗಿತ್ತು. ಶೇಷಭಟ್ಟರಿಗೂ. Sample complete. Ready to continue?